ಈ ಬರೋ ಗಣೇಶ ಹಬ್ಬಕ್ಕೆ ನಾವು ಒಂದು ಹೊಸ ರೀತಿಯ ಮೋದಕವನ್ನು ಮಾಡೋಣ. ಮೋದಕದಲ್ಲಿ ಬಹಳ ಪ್ರಕಾರವಾಗಿ ಅನೇಕ ರೀತಿ ಒಳಗೆ ಮಾಡ್ತಾರೆ. ನಾನು ಇವತ್ತು ನಿಮಗೆ ಈ ಕೇಸರಿ ಮೋದಕ ಬಹಳ ಸರಳವಾಗಿ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಈ ಸುಂದರವಾದ ಮೋದಕವನ್ನು ಕೈಯಿಂದ ಹೇಗೆ ಮಾಡ್ಬೋದು ಅನ್ನೋದನ್ನು ಬಹಳ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ನಿಮಗೆ ಈ ರೆಸಿಪಿ ಬಹಳ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಹರೇ ಶ್ರೀನಿವಾಸ. ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ಕೇಸರಿ ಫ್ಲೇವರ್ ಮೋದಕ ಹೇಗೆ ಮಾಡೋದು ನೋಡೋಣ. ಈ ದಪ್ಪ ತಳ ಇರೋ ಒಂದು ಪಾತ್ರೆ ತೊಗೊಳ್ರಿ. ಯಾವ ಅಳತಿ ಒಂದು ಕಪ್ ತೊಗೋಬೇಕು, ಮೆಜರ್ಮೆಂಟಿನ ಕಪ್ಪು. ಆ ಕಪ್ಪಿನಿಂದ 3 ಕಪ್ ನಾನು ಹಾಲು ತೊಗೊಲಿಕತ್ತೀನಿ. ನೀವು ಬೇಕಾದ್ರೆ ಅರ್ಧ ಹಾಲು ಅರ್ಧ ನೀರು ತೊಗೋಬಹುದು. ಹಾಲು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದರೊಳಗೆ 1 ಟೀ ಸ್ಪೂನು ತುಪ್ಪ ಹಾಕ್ರಿ. ಸ್ವಲ್ಪ ತುಪ್ಪ ಕರಗಿದ ಮೇಲೆ ಅದಕ್ಕೆ ನಾವು 2 ಕಪ್ ಅಕ್ಕಿ ಹಿಟ್ಟು ಹಾಕ್ಲಿಕತ್ತೀನಿ ನಾನು. ಅಂದ್ರೆ ಅಳತೆ ಪ್ರಕಾರ 1 ಕಪ್ ಅಕ್ಕಿ ಹಿಟ್ಟು ಇತ್ತಂದ್ರೆ 1.5 ಕಪ್ ನೀವು ಹಾಲು ತಗೋಬೇಕು. ಯಾರಾದರೂ ಫಸ್ಟ್ ಟೈಮ್ ಮಾಡ್ಲಿಕತ್ತಿದ್ರೆ ಅವ್ರಿಗೆ ಒಂದು ಟಿಪ್ಸ್ ಹೇಳ್ತೀನಿ. ಒಂದು ವೇಳೆ ಅಕ್ಕಿ ಹಿಟ್ಟು ಜಿಗಿ ಇದ್ದಿದ್ದಿಲ್ಲ, ಹಳೆ ಅಕ್ಕಿ ಹಿಟ್ಟು ಇತ್ತಂದ್ರೆ ನಾವು ಲಟ್ಟಿಸೋವಾಗ ಸೀಳ್ಕೊಳ್ತದೆ. ಹಾಗಾಗಬಾರ್ದು ಅಂದ್ರೆ ನೀವು ಅಕ್ಕಿ ಹಿಟ್ಟಿನ ಜೊತೆ 2 ಟೇಬಲ್ ಸ್ಪೂನು ಚಿರೋಟಿ ರವೆ ಇಲ್ಲ ಮೈದಾ ಹಾಕ್ಕೊಳ್ರಿ. ಈ ಮೈದಾ ಹಾಕೋದ್ರಿಂದ ಹಿಟ್ಟಿನೊಳಗೆ ಒಂಥರದ್ದು ಜಿಗಿ ಬಂದು ನಾವು ಲಟ್ಟಿಸುವಾಗ ಸೀಳೋದಿಲ್ಲ. ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ ಒಳಗೆ 1 ನಿಮಿಷ ಬೇಯಿಸ್ಕೋಬೇಕು. ಈ ಮೋದಕಕ್ಕೆ ನಾವು ಹಾಲು ಹಾಕಿ ಬೇಯಿಸೋದ್ರಿಂದ ಬಹಳ ಬೆಳ್ಳಗೆ ಮತ್ತು ಶುಭ್ರವಾದ ಮೋದಕ ರೆಡಿ ಆಗ್ತದೆ. ಮುಚ್ಚಿ 1 ನಿಮಿಷ ನೀವು ಬೇಯಿಸ್ಕೊಳ್ರಿ. ಗ್ಯಾಸ್ ಆಫ್ ಮಾಡಿಬಿಡ್ರಿ. ಇವಾಗ ಒಂದು ಸಣ್ಣ ಬಟ್ಲದೊಳಗೆ ಬಿಸಿ ಹಾಲು 1-2 ಟೇಬಲ್ ಸ್ಪೂನಷ್ಟು ಬಿಸಿ ಹಾಲು ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ ಕೇಸರವನ್ನು ಹಾಕಿ ಸೈಡಿಗೆ ಇಡೋಣ. ಈಗ ಮೋದಕಕ್ಕೆ ಒಂದು ಸ್ಟಫಿಂಗ್ ರೆಡಿ ಮಾಡೋಣ. ಬಹಳ ಸರಳವಾಗಿ ಮಾಡ್ಬೋದು. ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಅದರೊಳಗೆ 1 ಚಮಚ ತುಪ್ಪ ಹಾಕ್ರಿ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು, ಇದಕ್ಕೆ ಯಾವುದು ಅಳತೆ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ರಿ. ಆಮೇಲೆ 1 ಟೀ ಸ್ಪೂನು ಗಸಗಸೆ, ಖಸ್ಖಸ್ ಅಂತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ರಿ. ಇವಾಗ ಇವೆರಡು ಚಂದ ಹುರ್ಕೊಂಡ್ಮೇಲೆ ಅದಕ್ಕೆ 1 ಬಟ್ಲ ನಾನು ತುರಿದಿರೋ ಕೊಬ್ಬರಿ ಹಾಕ್ಕೊಂಡಿನಿ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟರ ಪ್ರಕಾರ ಹಾಕ್ಕೊಳ್ರಿ. ಕೊಬ್ಬರಿನ 1 ನಿಮಿಷ ಹುರ್ಕೊಳ್ರಿ, ಅಂದರೆ ಅದರೊಳಗಿನ ಮಾಯಿಶ್ಚರ್ ಕಡಿಮೆ ಆಗಲಿ. ಆಮೇಲೆ ಅರ್ಧ ಕಪ್ಪು ಬೆಲ್ಲ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿನಿ. ಬೆಲ್ಲ ಸ್ವಲ್ಪ ಕರಗೋವರೆಗೂ ಸ್ವಲ್ಪ ಕೈ ಆಡಿಸ್ತಿರ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ, ಆಮೇಲೆ ಏಲಕ್ಕಿ ಪುಡಿ ಹಾಕ್ರಿ. ಆಮೇಲೆ ನಾವು ಈಗ ನೆನೆ ಇಟ್ಟಿರೋ ಈ ಕೇಸರದ್ದು ಹಾಲು ಒಂದು 2-3 ಚಮಚ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಳ್ರಿ. ಕೆಲವರು ಇದಕ್ಕೆ ಸ್ವಲ್ಪ ಜಾಜಿಕಾಯಿನೂ ಹಾಕ್ತಾರೆ. ಆದರೆ ನಾನು ಈ ಕೇಸರ ಫ್ಲೇವರ್ ಇದ್ದಿದ್ದಕ್ಕೆ ನಾನು ಬರೀ ಏಲಕ್ಕಿ ಮತ್ತು ಈ ಕೇಸರ ಹಾಕಿನಿ. ಸ್ವಲ್ಪ ಸೈಡಿಗೆ ಇಡ್ತೀನಿ ಈ ಕೇಸರನ್ನು, ಆಮೇಲೆ ಡೆಕೋರೇಷನಿಗೆ ಆಗ್ತದೆ. ಬೆಲ್ಲ ಕರಿಗಿ ಭಾಳ ಹೊತ್ತು ಬೇಯಿಸೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಸಾಫ್ಟ್ ಇದ್ದಾಗೆ ನಾವು ಗ್ಯಾಸ್ ಆಫ್ ಮಾಡಿಬಿಡಬೇಕು, ಇಲ್ಲ ಉದುರು ಆಗಿಬಿಡ್ತದೆ. ಈ ಕಡೆ ಬೇಯಿಸಿಟ್ಟಿರೋ ಅಕ್ಕಿ ಹಿಟ್ಟು 15 ನಿಮಿಷ ಆಯಿತು ನೋಡ್ರಿ. ಚಲೋ ಇನ್ನೂ ಬಿಸಿ ಬಿಸಿಯಾಗಿಯೇ ಇದೆ. ಬಿಸಿ ಬಿಸಿ ಇರೋವಾಗೆ ನಾದ್ಕೋಬೇಕು. ಭಾಳ ಉದುರು ಅನ್ನಿಸ್ತು ಅಂದ್ರೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚಂದ ನಾದ್ಕೋಬೇಕು. ಯಾಕಂದ್ರೆ ಅಕ್ಕಿ ಹಿಟ್ಟೊಳಗೆ ಜಿಗಿ ಇರೋದಿಲ್ಲ. ಈ ರೆಸಿಪಿ ಬಹಳ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ಹೊಸದಾಗಿ ನಾ ಹಾಕೋ ರೆಸಿಪಿಗಳ ನೋಟಿಫಿಕೇಷನ್ ಬರ್ತದೆ. ಇವಾಗ ನಾದಿರೋ ಹಿಟ್ಟಿಂದ ಒಂದು ಉರುಳಿ ತೊಗೊಂಡು ಲಟ್ಸ್ಕೋಬೇಕು. ಮೈದಾ ಹಾಕ್ಕೊಂಡು ನೀವು ಮಾಡಿದ್ರೆ ಬಹಳ ಈಸಿಯಾಗಿ ಮಾಡ್ಬೋದು. ಇವಾಗ ಲಟ್ಟಿಸಿ ನಾನು ಯಾವ ಸೈಜ್ ಬೇಕೋ ಆ ಸೈಜ್ ಅಳತಿ ಬಟ್ಲ ತೊಗೊಂಡಿನಿ. ಇವಾಗ ಉಳಿದಿರೋ ಹಿಟ್ಟನ್ನು ಅದೇ ಪಾತ್ರೆಗೆ ಹಾಕಿ ಮುಚ್ಚಿಡಬೇಕು. ಹಿಟ್ಟು ಒಣಗ್ಲಿಕ್ಕೆ ಬಿಡಬೇಡ್ರಿ. ಇವಾಗ ನಾನು ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ನೀವು ಒಂದು ಬಟ್ಲದ ಆಕಾರ ಕೊಟ್ಟು ನೀವು ಕಟ್ ಮಾಡ್ಕೊಳ್ರಿ. ಇವಾಗ ಸ್ವಲ್ಪ ದಪ್ಪ ಅನ್ನಿಸ್ತು ಅಂದ್ರೆ ಸ್ವಲ್ಪ ದಂಡಿಯನ್ನು ಲಟ್ಸ್ಕೋಬೇಕು. ಆಮೇಲೆ ಅಂಗೈ ಒಳಗೆ ತೊಗೊಂಡು ಸ್ವಲ್ಪ ಅದರೊಳಗೆ ಸ್ಟಫಿಂಗನ್ನು ತುಂಬಿ ಈ ರೀತಿ ಸೈಡಿಗೆ ಸಣ್ಣದಾಗಿ ನೀರಿಗೆಯನ್ನು ಮಾಡ್ಕೋತಾ ಹೋಗಬೇಕು. ಈ ಅಕ್ಕಿ ಹಿಟ್ಟಿನಿಂದ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ, ಯಾಕಂದ್ರೆ ಸೀಳೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾನು ನಿಮಗೆ ಮೈದಾ ಹಾಕೋ ಟಿಪ್ಸ್ ಹೇಳಿದ್ದು. ಈ ರೀತಿ ನೀರಿಗೆ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಕೈಯಿಂದ ಸ್ವಲ್ಪ ಮೋದಕದ ಶೇಪ್ ಕೊಡಬೇಕು. ಸ್ವಲ್ಪ ಟೈಮ್ ತೊಗೊಳ್ತದೆ ಇದು ಮಾಡಲಿಕ್ಕೆ. ಈ ರೀತಿ ಮಾಡಿದಾಗೂ ಸರಿಯಾಗಿ ಈ ಶೇಪ್ ಬರಲಿಲ್ಲ ಅಂದ್ರೆ ನೋಡಿರಿ, ಈ ಒಂದು ಟೆಕ್ನಿಕ್ಕನ್ನು ನೀವು ಯೂಸ್ ಮಾಡ್ಬೋದು. ಒಂದು ಚಾಕುನೋ ಅಥವಾ ಒಂದು ಯಾವುದಾದ್ರೂ ಸ್ಟಿಕ್ಕನ್ನು ತೊಗೊಂಡು ಈ ರೀತಿ ಅದಕ್ಕೆ ಶೇಪ್ ಕೊಡಬೇಕು. ಕೊಟ್ಟು ಕೈಯಿಂದ ಅದಕ್ಕೆ ಸ್ವಲ್ಪನೇ ಪ್ರೆಸ್ ಮಾಡಿ ಈ ರೀತಿ ಅದಕ್ಕೆ ಈ ಮೋದಕಕ್ಕೆ ಇರೋ ಸೈಡಿಗೆ ಏನು ಶೇಪ್ ಬರ್ತದೆ ಆ ರೀತಿ ಮಾಡ್ಕೋಬೋದು. ಈ ರೀತಿ ನೀವು ಮಾಡಲಿಕ್ಕೆ ಬಹಳ ಟೈಮ್ ತೊಗೋತದೆ, ಬಟ್ ಚೆನ್ನಾಗಿ ಅನ್ನಿಸ್ತದೆ. ಬಹಳ ಅರ್ಜೆಂಟಾಗಿ ಈಸಿ ಮಾಡಲಿಕ್ಕೆ ಇದು ಒಂದು ಈಸಿಯಾಗಿರೋ ಮೆಥಡ್. ಈ ರೀತಿ ಮೌಲ್ಡು ನಿಮಗೆ ಮಾರ್ಕೆಟ್ ಒಳಗೆ ಸಿಗ್ತದೆ. ಸ್ಟೀಲ್ ಒಳಗೆ ಎಲ್ಲ ಮಟೀರಿಯಲ್ ಒಳಗೂ ಸಿಗ್ತದೆ. ಅದಕ್ಕೆ ಒಳಗಡೆ ಸ್ವಲ್ಪ ಚಂದ ತುಪ್ಪ ಹಚ್ಚಿ ಗ್ರೀಸ್ ಮಾಡ್ಕೋಬೇಕು. ಈ ನಾದಿರೋ ಈ ಅಕ್ಕಿ ಹಿಟ್ಟು ಚಂದ ಕೈಯಿಂದ ಸಾಫ್ಟ್ ಮಾಡ್ಕೋಬೇಕು. ಅದನ್ನು ನೀವು ಕೈಯಿಂದ ಸ್ವಲ್ಪ ನಾದ್ಕೋಬೇಕು.
ಪ್ರತಿ ಸರ್ತಿ. ಆಮೇಲೆ ಇದ್ರೊಳಗೆ ಹಾಕಿ ಸ್ವಲ್ಪ ಮುಂಚೆ ಮಧ್ಯದಲ್ಲಿ ಸೆಂಟರ್ ಒಳಗೆ ಚಂದ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಸೈಡಿಗೆ ಸ್ವಲ್ಪ ಸ್ವಲ್ಪನೇ ಚಂದ ಪ್ರೆಸ್ ಮಾಡಿಕೊಂಡು ಇವಾಗ ಅದರೊಳಗೆ ನಾವು ಮಾಡಿರೋ ಸ್ಟಫಿಂಗನ್ನು ತುಂಬಬೇಕು. ಈ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಕವರ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಬಹಳ ಈಸಿಯಾಗಿ ಇದನ್ನು ಮಾಡಬಹುದು ನೀವು. ಇವಾಗ ನೋಡಿರಿ, ಇವಾಗ ಇದಕ್ಕೆ ಸೈಡಿಗಿರೋ ಈ ಒಂದು ಲಾಕ್ ಇರ್ತದಲ್ಲ ಅದನ್ನು ಓಪನ್ ಮಾಡಿಬಿಟ್ರೆ ಸಾಕು. ತುಂಬ ಸುಂದರವಾದ ಈ ಇನ್ಸ್ಟಂಟಾಗಿ ಬೇಗನೆ ರೆಡಿಯಾಗೋ ಮೋದಕ ರೆಡಿ ಆಯಿತು ನೋಡಿರಿ. ಬಹಳ ಚೆನ್ನಾಗಿ ಬೇಗನೆ ಮಾಡ್ಬೋದು. ಇವಾಗ ಇದನ್ನು ಹಬೆಯೊಳಗೆ ಬೇಯಿಸ್ಕೋಬೇಕು. ಒಂದು ಬಾಳೆದೆಲೆನ ಕಟ್ ಮಾಡಿ ಅದಕ್ಕೆ ಎಣ್ಣೆ ಹಚ್ಚಿ ನಾನು ಈ ಇಡ್ಲಿ ಪಾತ್ರೆಯಲ್ಲಿ ಈ ಟ್ರೇ ಇರ್ತದಲ್ಲ ಅದರೊಳಗೆ ಇಟ್ಟು ಎಲ್ಲವನ್ನ ಜೋಡಿಸ್ಕೊಳ್ಲಿಕ್ಕತ್ತೀನಿ. ಇವಾಗ ಈ ನಾವು ಸ್ವಲ್ಪ ಸೈಡಿಗೆ ಇಟ್ಟಿರೋ ಈ ಕೇಸರ ಇದಲ್ಲ, ಆ ಒಂದೊಂದೇ ಕೇಸರದ ಎಸಳನ್ನು ನೀವು ಪ್ರತಿಯೊಂದು ಮೋದಕದ ಮೇಲೆ ಡೆಕೋರೇಷನ್ಗೋಸ್ಕರ ಹಾಕ್ಕೊಳ್ರಿ. ಆಮೇಲೆ ಮೇಲೆ ಸ್ವಲ್ಪ ಸ್ವಲ್ಪನೇ ಕೇಸರಿ ಹಾಲದ್ದು ಬರೀ ಒಂದೊಂದೇ ಡ್ರಾಪ್ ನಾವು ಅದ್ರ ಮೇಲೆ ಹಾಕಬೇಕು. ಇದರಿಂದ ಈ ಬಿಳಿ ಬಣ್ಣದ ಮೋದಕದ ಮೇಲೆ ಸ್ವಲ್ಪ ಸ್ವಲ್ಪ ಕೇಸರಿದು ಈ ನ್ಯಾಚುರಲ್ ಕೇಸರಿ ಬಣ್ಣ ಬಹಳ ಸುಂದರವಾಗಿ ಕಾಣಿಸ್ತದೆ. ಇವಾಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಹಬೆ ಒಳಗೆ ಚಂದ ಬೇಯಿಸ್ಕೋಬೇಕು. ಈ ಗಣೇಶನ ಹಬ್ಬಕ್ಕೆ ಈ ರೆಸಿಪಿಯನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಈ ಸುಂದರವಾದ ಕೇಸರಿ ಮೋದಕ ಗಣೇಶನ ನೈವೇದ್ಯಕ್ಕೆ ರೆಡಿ ಆಗಿದೆ. ಈ ಮೋದಕದ ಮೇಲೆ ಚಲೋ ತುಪ್ಪ ಹಾಕಿ ನೀವು ಇದನ್ನು ನೈವೇದ್ಯ ಮಾಡಿರಿ. ಥ್ಯಾಂಕ್ ಯು.